ನಾನು ಅತ್ಯಂತ ದೊಡ್ಡ ಅದೃಷ್ಟವಂತ. ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಅವನು ಒಟ್ಟಿಗೆ ಶಾಸಕರಾದವರು. ನಾನು ಸಾಧಾರಣ ವ್ಯಕ್ತಿಯಲ್ಲ, ಅದೃಷ್ಟವಂತ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಮತ್ತು ಅವನು ಒಟ್ಟಿಗೆ ಶಾಸಕರಾದವರು. ಅವರು ಅಥವಾ ಅವನು ಯಾರು ಅನ್ನೋದನ್ನ ಹೇಳ್ತೀನಿ. ಅದಕ್ಕೆ ಹೇಳಿದ್ದರೂ ಹೇಳಿರಬಹುದು, ಗೊತ್ತಿಲ್ಲ ನನಗೆ. ನಾನು ಮತ್ತು ಅವರು ಒಟ್ಟಿಗೆ ಶಾಸಕರಾದವರು. BR ಪಾಟೀಲ್ ಸಿಎಂ ಆಗಲಿಲ್ಲ ಎಂದು ನಾನೇನು ಮಾಡಲಯ್ಯ, ಅದಕ್ಕೆ ನಾನೇನು ಮಾಡಲಿ, ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಳಂದ ಶಾಸಕ BR ಪಾಟೀಲ್, ಅರ್ಧ ಟೋಪಿ ಧರಿಸುವ ಆಳಂದ ಶಾಸಕ BR ಪಾಟೀಲ್. ಕೆಲವರಿಗೆ ಹಂಗೆ ಹೇಳಿದ್ರೆ ಅರ್ಥ ಆಗೋದು. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಸಿಎಂ ಎಂದಿದ್ದ ಕಾಂಗ್ರೆಸ್ ಶಾಸಕ BR ಪಾಟೀಲ್, ನಾನು ಅದೃಷ್ಟವಂತ. ರಾಜಕಾರಣದಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಬಂದೆ. ಸಿದ್ದರಾಮಯ್ಯರ ರಾಜಕೀಯ ಜೀವನದಲ್ಲೂ ಒಂದು ತರಹದ ಮೆತ್ತನೆಯ ಹಾಸಿಗೆ ಆಗಿರಲಿಲ್ಲ. ಅಪಮಾನಗಳನ್ನು ಎದುರಿಸಿದ್ರು. ಅದರ ಅರ್ಥ ನಾನು ಸಿದ್ದರಾಮಯ್ಯರನ್ನ ಸಮರ್ಥನೆ ಮಾಡ್ಕೊಳ್ತಾ ಇರೋದಂತಲ್ಲ. ಅವರ ರಾಜಕೀಯದ ಬದುಕಿತ್ತಲ್ಲ, ಇಟ್ಸ್ ಎ ವೆರಿ ಹಾರಿಬಲ್ ಚಾಲೆಂಜ್ ಅನ್ನು ಎದುರಿಸಿಕೊಂಡೇ ಬಂದವರವರು. BR ಪಾಟೀಲ್ 3 ಸಾಲುಗಳಲ್ಲಿ ಸ್ಪಷ್ಟವಾಗಿ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯರವರು ವಾಮಮಾರ್ಗ ಅಥವಾ ಕುಬುದ್ಧಿಯಿಂದ ರಾಜಕಾರಣದಲ್ಲಿ ಮಿಂಚಿದ್ರು ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ರಾಜ್ಯದ ಜನ. ಅದಕ್ಕೆ ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನೊಬ್ಬ ಅದೃಷ್ಟವಂತ, ಅದರ ಅರ್ಥ ಏನು? ಆತ ದುರಾದೃಷ್ಟವಂತ ಅಂತ. ನಾನು ಸಿಎಂ ಆಗಿದ್ದೀನಿ, ಅದರ ಅರ್ಥ ಏನು? ಆತ ಈಗಲೂ ಕೂಡ ಶಾಸಕರಾಗಿ ಉಳ್ಕೊಂಡಿದ್ದಾನೆ. ಅದಕ್ಕೆ ನಾನೇನು ಮಾಡ್ಲಯ್ಯ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಏನು? ನಾನೇನು ಮಾಡಲಿ? BR ಪಾಟೀಲ್ ತನ್ನ ರಾಜಕೀಯ ರಣತಂತ್ರದ ಮುಖಾಂತರವಾಗಿ ರಾಜಕಾರಣದಲ್ಲಿ ಮೇಲ್ ಬರಬೇಕಾಗಿತ್ತು, ಬರಲಿಲ್ಲ. ರಣತಂತ್ರದ ದೌರ್ಬಲ್ಯತೆಗೆ ನಾನು ಉತ್ತರ ಕೊಡಬೇಕಾ? ನಾನು ಅದೃಷ್ಟವಂತ, ಅದು ದೈವದತ್ತವಾಗಿ ಅವರಿಗೆ ಅದೃಷ್ಟ ಬಂದಿದ್ದು ಅಥವಾ ಅವರ ಪರಿಶ್ರಮದ ಫಲನೋ ಅವರು ಹೆಂಗೆ ವ್ಯಾಖ್ಯಾನಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. BR ಪಾಟೀಲ್ ರವರ ಶ್ರಮ ಸಂಸ್ಕಾರದ ಬಗ್ಗೆ ಇದು ಸಂದೇಹವನ್ನು ಹುಟ್ಟುಹಾಕ್ತಾ ಇದೆ. ನಾನೇನು ಮಾಡಲಿ? ಶಾಸಕರಾಗಿ ಉಳಿದುಕೊಂಡದಕ್ಕೆ ನಾನು ಉತ್ತರ ಕೊಡಬೇಕಾ? ನಾನು ಅದೃಷ್ಟವಂತ, ಇವತ್ತು ಸಿಎಂ ಆಗಿದ್ದೀನಿ, ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಏನು ಲಕ್ಕಿ ಡಿಪ್ ಮುಖಾಂತರವಾಗಿ ಸಿಎಂ ಆಗೋದಲ್ಲ, ಟಾಸು ಹಾಕಿ ಸಿಎಂ ಆಗೋದಲ್ಲ. ಜನಪ್ರತಿನಿಧಿಗಳನ್ನು ಜನರ ಆಯ್ಕೆ ಮಾಡ್ತಾರೆ. ಚುನಾಯಿತ ಜನಪ್ರತಿನಿಧಿ ಜನ ಆಶೀರ್ವಾದ ಮಾಡಬೇಕು. ಅದಕ್ಕೆ ಅವರು ಅದೃಷ್ಟವಂತ ಅಂತ ಹೇಳಿದ್ದು. ಸೊ ಈ ಬಗ್ಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವ್ರನ್ನ ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟ್ರಿ ಹೊಡಿತು ಸಿದ್ದರಾಮಯ್ಯ ಸಿಎಂ ಆದ್ರೆ ಮತ್ತೆ ಹೇಳಿಕೆ, ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ? ಲಕ್ಕಿ ಡ್ರಾ ಹೊಡಿತಂತೆ? ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಏನ್ ಮಾಡ್ಲಯ್ಯ ನಾನು? ಏನ್ ಮಾಡ್ಬೇಕು? ಸುಮ್ಮನೆ ಇಂಥವೆಲ್ಲ ಕೇಳಬೇಡಿ. ಅವ್ರಿಗೆ ಹೇಳಿದ್ರೆ ನಾನು ಮಾತಾಡ್ತೀನಿ. BR ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವ್ರನ್ನ ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟ್ರಿ ಹೊಡಿತು ಸಿದ್ದರಾಮಯ್ಯ ಸಿಎಂ ಆದ್ರೆ ಮತ್ತೆ ಹೇಳಿಕೆ, ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ? ಲಕ್ಕಿ ಡ್ರಾ ಹೊಡಿತಂತೆ? ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಏನ್ ಮಾಡ್ಲಯ್ಯ ನಾನು? ಏನ್ ಮಾಡ್ಬೇಕು? ಸುಮ್ಮನೆ ಇಂಥವೆಲ್ಲ ಕೇಳಬೇಡಿ. ಅವ್ರಿಗೆ ಹೇಳಿದ್ರೆ ನಾನು ಮಾತಾಡ್ತೀನಿ. BR ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವ್ರನ್ನ ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟ್ರಿ ಹೊಡಿತು ಸಿದ್ದರಾಮಯ್ಯ ಸಿಎಂ ಆದ್ರೆ ಮತ್ತೆ ಹೇಳಿಕೆ, ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ? ಲಕ್ಕಿ ಡ್ರಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.